ನಮಸ್ಕಾರ ರೈತ ಬಾಂಧವರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತು ಗುಂಟೂರು ಮಾರ್ಕೆಟ್ ರೇಟ್ ನೋಡ್ಕೊಂತ ಹೋಗೋಣ. 14ನೇ ತಾರೀಕು 3ನೇ ತಿಂಗಳು 2026 ಸುಮಾರು 11,000 ಚೀಲಗಳು ಬಂದವ ಹುಬ್ಳಿ ಮಾರ್ಕೆಟಿಗೆ ನಿನ್ನೆ. ಅದೇ 11ನೇ ತಾರೀಕಿಗೆ ಎಷ್ಟು ಬಂದಿದ್ವಪ್ಪ ಅಂದ್ರೆ 10,000 ಚೀಲಗಳು ಬಂದಿದ್ವು ಹುಬ್ಳಿ ಮಾರ್ಕೆಟಿಗೆ. ವ್ಯತ್ಯಾಸ ಎಷ್ಟು ಕಂಡು ಬಂದತ್ತಪ್ಪ ಹಿಂದಿನ ಮಾರ್ಕೆಟು ಇವತ್ತಿನ ಮಾರ್ಕೆಟಿಗೆ ಅಂದ್ರೆ 1,000 ಚೀಲ ಏರಿಕೆ ಕಂಡು ಬಂದತ್ತ ಅಷ್ಟೇ. ಮಾರ್ಕೆಟಿಗೆ ಹೆಚ್ಚಿನ ಸರಕು ಬಂದಿದೆ, ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದಂತ ಹೇಳಕ್ಕುಂತಾರ. ನೆಕ್ಸ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದೊಂದು ಬೆಳೆಗಳನ್ನು ಡೀಟೇಲ್ ಆಗಿ ನೋಡ್ಕೊಂತ ಹೋಗೋಣ. ಇವಾಗ ಬೆಳೆ ಯಾವುದಪ್ಪ ಅಂದ್ರೆ ಡಬ್ಬಿ ಡಿಲಕ್ಸ್ಗಾಗಿ ಎಲ್ಲಿ ತಗೊಂಡು ನಡೆದಪ್ಪ ಅಂದ್ರೆ ಸುಮಾರು 54,000ರಿಂದ 56,000 ತನಕ ನಡೆದತ್ತ. ಮುಂದಿನ ರೇಟ್ ಏನಾಗ್ಬೋದಂದ್ರೆ ಹೊಸದಾಗಿ ಮಾರ್ಕೆಟಿಗೆ ಬಂದಿದೆ, ಪ್ರೀಮಿಯಂ ಗುಣಮಟ್ಟಕ್ಕೆ ಹೆಚ್ಚಿನ ಬೇಡಿಕೆ ಇದ್ದು ಬೆಳೆ ಸ್ಥಿರವಾಗಿರುವುದೆಂದು ಅಂಗಡಿಯರು ಹೇಳಕ್ಕುಂತಾರ. ನೆಕ್ಸ್ಟ್ ಕಾಯಿ ಯಾವುದಂದ್ರೆ ಕಡ್ಡಿ ಡಿಲಕ್ಸು. ಹಿಂದಿನ ಮಾರ್ಕೆಟು 51,000ದಿಂದ 55,000 ತನಕ ನಡೆಯಿತು. ನಿನ್ನೆ ಸುತ್ತೆ 51,000ರಿಂದ 55,000 ತನಕ ನಡೆಯುತ್ತೆ. ಏನು ಚೇಂಜ್ ಆಗಿಲ್ಲ ಮಾರ್ಕೆಟನ್ನು. ಮುಂದಿನ ಮಾರ್ಕೆಟ್ ಏನಾಗ್ಬೋದಂದ್ರೆ ಸ್ಥಿರವಾಗಿರ್ಬೋದಂತ ಅಂಗಡಿಯರು ಹೇಳಕ್ಕುಂತಾರ. ಎದಕ್ಕಪ್ಪ ಅಂದ್ರೆ ಗುಣಮಟ್ಟದ ಆಧಾರದ ಮೇಲೆ ಇದೇ ಬೆಳೆ ಮುಂದುವರಿಯುವುದೆಂದು ಹೇಳಕ್ಕುಂತಾರ. 2043 ಸೀಸನ್ ಡಿಲಕ್ಸು ಹಿಂದಿನ ಮಾರ್ಕೆಟ್ ರೇಟು ಹುಬ್ಳಿ 11ನೇ ತಾರೀಕಿಗೆ 33,000ದಿಂದ 37,000 ತನಕ ನಡೆದಿತ್ತು. ಅದು ಇವತ್ತಿನ ಮಾರ್ಕೆಟ್ ರೇಟು ಸುಮಾರು 33,000ದಿಂದ 37,000. ಏನು ಚೇಂಜ್ ಆಗಿಲ್ಲ ಹಿಂದಿನ ಮಾರ್ಕೆಟ್ 11ನೇ ತಾರೀಕಿಗೆ ನಿನ್ನೆಗೆ ಸ್ಥಿರವಾಗಿ. ಮುಂದಿನ ಮಾರ್ಕೆಟ್ ಏನಾಗೋದಂದ್ರೆ ಸ್ಥಿತಿ ಸ್ಥಿರವಾಗಿದೆ, ಬೇಡಿಕೆ ಗಟ್ಟಿಯಾಗಿದ್ದು ಮುಂದಿನ ದಿನಗಳಲ್ಲಿ ಸ್ವಲ್ಪ ಏರಿಕೆ ಕಾಣುವ ನಿರೀಕ್ಷೆ ಐತೆ ಅಂತ ಅಂಗಡಿಯರು ಹೇಳಕ್ಕುಂತಾರ. ನೆಕ್ಸ್ಟ್ ಯಾಕಯ್ಯಪ್ಪ ಅಂದ್ರೆ ಡಬ್ಬಿ ಬೆಸ್ಟು ಹಿಂದಿನ ಮಾರ್ಕೆಟ್ ರೇಟು ಸುಮಾರು 44,000ದಿಂದ 53,000 ತನಕ ನಡೆದಿತ್ತು. ಇನ್ನು ನಿನ್ನೆ ಸುದ್ದಿ ಸೇಮ್ ನಡೆದತ್ತು. ಮಾರ್ಕೆಟ್ ಏನು ಚೇಂಜ್ ಅಲ್ಲ, 44,000ದಿಂದ 53,000 ತನಕ ನಡೆದತ್ತು. ಮಾರ್ಕೆಟ್ ಹೆಂಗೈತಪ್ಪ ಅಂದ್ರೆ ಸ್ಥಿರವಾಗಿ ಸ್ಟೇಬಲ್ ಐತಿ. ಡಬ್ಬಿ ಬೆಸ್ಟ್ ಮಾರ್ಕೆಟಿಯಲ್ಲಿ ಉತ್ತಮ ಪೈಪೋಟಿ ಇದ್ದು ಬೆಳೆ ಕುಸಿಯುವ ಲಕ್ಷಣಗಳಿಲ್ಲ ಅಂತ ಅಂಗಡಿಯರು ಹೇಳಕ್ಕುಂತಾರ. ನೆಕ್ಸ್ಟ್ ಕಾಯಿ ಯಾವುದಂದ್ರೆ ಕಡ್ಡಿ ಬೆಸ್ಟು. ಹಿಂದಿನ ದರ ಹಳೆಯ ದರ ಎಷ್ಟಿತ್ತಪ್ಪ ಅಂದ್ರೆ 40,000ದಿಂದ 49,000 ತನಕ ನಡೆದಿತ್ತು. ಅದೇ ಹೊಸ ದರ ನಿನ್ನೆ ಎಷ್ಟು ಸ್ಟಾರ್ಟಿಂಗ್ 45,000ದಿಂದ 49,000 ತನಕ ನಡೆದತ್ತೆ. ಆರಂಭಿಕ ದರದಲ್ಲಿ ಸ್ವಲ್ಪ ಏರಿಕೆ ಕಂಡು ಬಂದತ್ತೆ. 5,000 ರೂಪಾಯಿ ಆರಂಭ 5,000 ರೂಪಾಯಿ ಏರಿಕೆ ಕಂಡು ಬಂದತ್ತೆ. ಉತ್ತಮ ಗುಣಮಟ್ಟದ ಸ್ಟಾಕಿಗೆ ಬೇಡಿಕೆ ಹೆಚ್ಚುತ್ತಿದ್ದು ಮಾರ್ಕೆಟ್ ಚುರುಕಾಗಲಿದೆ ಎಂದು ಅಂಗಡಿಯರು ಹೇಳಕ್ಕುಂತಾರ. ನೆಕ್ಸ್ಟ್ ಬರೀ ಸೀಸನ್ ಎಷ್ಟು ನಡೆದತ್ತಪ್ಪ ಅಂದ್ರೆ 29,000ದಿಂದ 32,000 ತನಕ ನಡೆದತ್ತೆ. ನಿನ್ನೆ ಸುತ್ತೆ ಸೇಮ್ ನಡೆದತ್ತೆ, 29,000ದಿಂದ 32,000. ಹಳೆ ಮಾರ್ಕೆಟ್ ಇವತ್ತು ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ. ಸ್ಥಿತಿ ಹೆಂಗೈತಪ್ಪ ಅಂದ್ರೆ ಸ್ಥಿರವಾಗೈತೆ. ಮಾರ್ಕೆಟಿಯಲ್ಲಿ ಬಿಗಿಯ ಟೈಟ್ ಇದ್ದು ಮುಂದಿನ ವರದಿಯಲ್ಲಿ ಸಣ್ಣ ಸುಧಾರಣೆ ನಿರೀಕ್ಷಿಸಬಹುದೆಂದು ಅಂಗಡಿಯರು ಹೇಳಕ್ಕುಂತಾರ. ನೆಕ್ಸ್ಟ್ ಮಾರ್ಕೆಟ್ ಯಾವುದಂದ್ರೆ 5531 ಕಾಯಿ ಹಿಂದಿನ ಮಾರ್ಕೆಟ್ ರೇಟ್ 19,000ದಿಂದ 22,500 ತನಕ ನಡೆದತ್ತೆ. ಅದೇ ಹೊಸ ನಿನ್ನೆಗೆ 19,000ದಿಂದ 22,600 ತನಕ ನಡೆದತ್ತೆ. 100 ರೂಪಾಯಿ ಏರಿಕೆ ಕಂಡು ಬಂದತ್ತೆ. ಅಲ್ಪ ಏರಿಕೆ ಮಾರಾಟವು ತುಂಬ ವೇಗವಾಗಿ ಫಾಸ್ಟಲ್ಲಿ ನಡೆಯುತ್ತಿದ್ದು ಬೇಡಿಕೆ ಹೆಚ್ಚಿರುವುದರಿಂದ ಬೆಲೆ ಇನ್ನೂ ಸ್ವಲ್ಪ ಏರಬಹುದೆಂದು ಹೇಳಕ್ಕುಂತಾರ. ಇದಕ್ಕೆ ಬೇಡಿಕೆ ಸುದ್ದಿ ಏರೈತೆ ರೇಟ್. ನೆಕ್ಸ್ಟ್ C5 ಕಾಯಿ ಹಳೆಯ ದರ 18,000ದಿಂದ 22,000 ತನಕ ನಡೆದತ್ತೆ. ನಿನ್ನೆ ಸುತ್ತ ಸೇಮ್ ನಡೆದತ್ತೆ, 18,000ದಿಂದ 22,000. ಮಾರ್ಕೆಟ್ ಹೆಂಗೈತಪ್ಪ ಅಂದ್ರೆ ಸ್ಥಿರವಾಗೈತೆ. C5 ಕಾಯಿ ಮಾರ್ಕೆಟಿಯಲ್ಲಿ ಸಾಮಾನ್ಯ ವಹಿವಾಟು ಮುಂದುವರಿಯಲಿದೆ ಅಂಗಡಿಯರು ಹೇಳಕ್ಕುಂತಾರ. ನೆಕ್ಸ್ಟ್ ಕಡಿಗೆ KDL ಲಾಲ್ ಕಟ್ಟು ಹಳೆಯ ದರ 32,000ದಿಂದ 36,000 ತನಕ ನಡೆದ. ಹೊಸ ದರ ನಿನ್ನೆ ಎಷ್ಟು ನಡೆದಪ್ಪ ಅಂದ್ರೆ ಸುಮಾರು 32,000ದಿಂದ 36,000. ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ, ಸ್ಥಿರವಾಗೈತಿ. ಬೇಡಿಕೆಯಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಕಾಣದಾಕಲ್ಲ ನೆಕ್ಸ್ಟ್ ಮಾರ್ಕೆಟ್ನಾಗ. ನೆಕ್ಸ್ಟ್ ಕಡಿಗೆ ಮೀಡಿಯಮ್ಮು ಸುಮಾರು 25,000ದಿಂದ 30,000 ತನಕ ನಡೆದತ್ತೆ. ಹಿಂದಿನ ಮಾರ್ಕೆಟ್ ಸೇಮ್ ನಡೆದತ್ತೆ. ಕಡಿಗೆ ಮೀಡಿಯಮ್ಮು ಸ್ಥಿರವಾಗೈತಿ. ಮಾರ್ಕೆಟ್ ಏನು ಮಧ್ಯಮ ದರ್ಜೆಯ ಸರಕಿಗೆ ಮಾರ್ಕೆಟ್ ಸಮತೋಲನವಾಗಲಿದೆ ಎಂದು ಅಂಗಡಿಯರು ಹೇಳಕ್ಕುಂತಾರೆ. ನೆಕ್ಸ್ಟ್ ಕಡ್ಡಿ ಬೆಳೆಗಾಯಿ ಹೆಂಗೆ ನಡೆದತ್ತಪ್ಪ ಅಂದ್ರೆ 12,000ದಿಂದ 25,000 ತನಕ ನಡೆದತ್ತೆ. ಅದೇ ಹಿಂದಿನ ಮಾರ್ಕೆಟ್ ರೇಟ್ ಸುಮಾರು 12,000ದಿಂದ 25,000 ತನಕ ನಡೆದತ್ತೆ. ಮಾರ್ಕೆಟ್ ಸ್ಥಿರವಾಗೈತಿ. ಗುಣಮಟ್ಟ ತಕ್ಕಂತೆ ಕಡಿಮೆ ದರದಲ್ಲಿ ವಹಿವಾಟು ನಡೆಯಕ್ಕುಂತತೆ. ಕಡಿಗೆ ಬೆಳೆಗಾಯಿ ಮಾರ್ಕೆಟ್ ಹೆಂಗೆ ನಡೆದತ್ತೆ ಅಂತ ನೋಡ್ಕೊಂತ ಹೋಗೋಣ. ಫೈನಲ್ ಮಾರ್ಕೆಟ್ ಸಮರಿ ಏನಪ್ಪ, ಅಂತಿಮ ಮಾರ್ಕೆಟ್ ಸಾರಾಂಶ ಏನಪ್ಪ ಅಂದ್ರೆ ಮಾರ್ಚ್ 11ಕ್ಕೆ ಹೋಲಿಸಿದರೆ ಮಾರ್ಚ್ 14ಕ್ಕೆ ಹುಬ್ಳಿ ಮಾರ್ಕೆಟ್ ಒಟ್ಟಾರೆ ಸ್ಥಿರವಾಗೈತೆ.
ಸಕಾರಾತ್ಮಕವಾಗಿ ಐತೆ. ಅದೇನು ದೊಡ್ಡ ಚೇಂಜ್ ಇಲ್ಲ. ಅವಗದಲ್ಲಿ ₹1000 ಚೀಲ ಏರಿಕೆ ಕಾಣುತ್ತೆ. ಬೆಳೆಗಳಲ್ಲಿ ಯಾವುದೇ ಕುಸಿತ ಕಂಡು ಬಂದಿಲ್ಲ. ವಿಶೇಷವಾಗಿ 5531 ತಳಿಯ ಅತಿ ವೇಗದ ಮಾರಾಟ ಕಾಣುತ್ತಿದ್ದು ಗಮನ ಸೆಳೆದಿದೆ. ನೆಕ್ಸ್ಟ್ ಇನ್ನು ಕಡ್ಗೆ ಬೆಸ್ಟ್ನಲ್ಲಿ ಆರಂಭಿಕ ಬೆಳೆ ಸುಧಾರಿಸಿದೆ. ಮುಂದಿನ ಮಾರ್ಕೆಟ್ ರೇಟ್ ಏನಾಗೋದಪ್ಪ ಅಂದ್ರೆ ಮುನ್ಸೂಚನೆ ಏನಪ್ಪ ಅಂದ್ರೆ ನಾಳೆ ಮಾರ್ಕೆಟ್ ಸ್ಥಿರವಾಗಿ ಮುಂದಿನ ಮಾರ್ಕೆಟ್ ಸುದ್ದಿ ಸ್ಥಿರವಾಗಿರುತ್ತದೆ. ಮುಂದುವರೆದ ಸಾಧ್ಯತೆ ಇದೆ. ಗುಣಮಟ್ಟದ ಸರಕುಗಳಿಗೆ ಯಾವಪ್ಪ ಅಂದ್ರೆ ಡೀಲಕ್ಸು ಬೆಸ್ಟ್ಗಾಗಿ ಹೆಚ್ಚಿನ ಬೇಡಿಕೆ ಇರಲಿದ್ದು ಬೆಳೆಯಲ್ಲಿ ಅಲ್ಪ ಏರಿಕೆ ಕಾಣುವ ಅಥವಾ ಸ್ಥಿರತೆ ಕಾಪಾಡಿಕೊಳ್ಳಬಹುದು. ಚೀಲ ಹೆಚ್ಚಾದರೆ ವಹಿವಾಟು ಇನ್ನೂ ವೇಗ ಪಡೆಯುವ ಸಾಧ್ಯತೆ ಇದೆ ಎಂದು ಅಂಗಡಿಯರು ಹೇಳಕೊಂತಾರೆ. ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಇದೇ ರೀತಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.